ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿ ವ್ಲಾಗ್ಸ್ ಕನ್ನಡ. ಸೊ ಫಸ್ಟಾಗಿ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಸೊ ನಾವು ಇವತ್ತು ನ್ಯೂ ಇಯರ್ ಈ ಇಯರ್ ನಾವೇನು ಆ್ಯಕ್ಚುಲಿ ಸ್ಪೆಷಲ್ ಪ್ಲ್ಯಾನ್ ಮಾಡಿರಲಿಲ್ಲ. ಲಾಸ್ಟ್ ಇಯರ್ ಊಟಿಯಲ್ಲಿ ಸೆಲೆಬ್ರೇಟ್ ಮಾಡಿದ್ದೆ. ಈ ಇಯರು ಫ್ಯಾಮಿಲಿ ಎಲ್ಲ ಹೋಗಿ ಜಸ್ಟ್ ಹೈವೇಲಿ ಕೇಕ್ ಕಟ್ಟಿಂಗ್ ಮಾಡಿದ್ವಿ ನ್ಯೂ ಇಯರ್ಗೆ. ಸೊ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇದು ಫಸ್ಟ್ ಟೈಮ್ ಆಗಿತ್ತು ನ್ಯೂ ಇಯರ್ ದಿನ ಹೋಗಿ ಕಟ್ ಮಾಡೋದು. ಆ್ಯಂಡ್ ತುಂಬ ಜನ ಈ ಥರನೇ ಸೆಲೆಬ್ರೇಟ್ ಮಾಡ್ತಿದ್ರು. ನಾವು ಜಸ್ಟ್ ಹೋಗಿ ಬರೋಣ ಅಂದ್ಬಿಟ್ಟು ಹೋಗಿ 1 hour ಲಾಂಗ್ ಡ್ರೈವ್ ಹೋಗ್ಬಿಟ್ಟು ಬಂದುಬಿಟ್ವಿ. ಆ್ಯಂಡ್ ಸೊ ಅದೆಲ್ಲ ಆದಮೇಲೆ ನಾವು ನೆಕ್ಸ್ಟ್ ಡೇ ಲೈಕ್ ಒಂದು ಸಂಜೆ ಹಂಗೆ ಬಂದ್ವಿ ಸ್ಕೈರೋಗೆ. ಇದು ಬಂದುಬಿಟ್ಟು ನಾಗರಬಾವಿ ಇಲ್ಲಿದೆ. ಆ್ಯಂಡ್ ಜಸ್ಟ್ ನಾನು ನಮ್ಮ ಅಕ್ಕ ಆ್ಯಂಡ್ ಮೈ ಕಸಿನ್ ಸುಮ್ಮನೆ ಬರೋಣ ಅಂತ. ಆ್ಯಕ್ಚುಲಿ ಇಬ್ಬರು ಫ್ರೆಂಡ್ಸ್ ಬರೋದಿದ್ರು, ಬಟ್ ಅವ್ರದ್ದು ಸಡನ್ನಾಗಿ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಸೊ ನಾವು ಹೇಗಿರು ಮಾಡಿಬಿಡಿದ್ವಲ್ಲ ಪ್ಲ್ಯಾನ್ ಅಂದ್ಬಿಟ್ಟು ವಿ ವೆಂಟ್. ಆ್ಯಂಡ್ ದಿಸ್ ಇಸ್ ವೆರಿ ನಿಯರ್, ನಮ್ಮ ಮನೆಯಿಂದ ಬರೀ ಒಂದು 10 minutes ಇದೆ. ಆ್ಯಂಡ್ ನ್ಯೂ ಇಯರ್ ದಿನ ತುಂಬ ದೂರ ಎಲ್ಲ ಹೋಗಿ ಟ್ರಾಫಿಕಲ್ಲೆಲ್ಲ ಸಿಗಾಕೊಳ್ಳೋದು ಬೇಡ ಅಂತ ವಿ ಚೋಸ್ ದಿಸ್. ಆ್ಯಂಡ್ ಈ ನಡುವೆ ಸಿಕ್ಕಾಪಟ್ಟೆ ಇನ್ಸ್ಟಾಗ್ರಾಮಲ್ಲಿ ಹೈಪ್ ಇತ್ತು ಅದು ಸ್ಕೈರೋ ಅಂತ. ಇವರು ಹೀರೋ ಧನಂಜಯ್ ಅವರೆಲ್ಲ ಬಂದು ಇನಾಗ್ರೇಟ್ ಮಾಡಿದರು. ಸೊ ಟ್ರೈ ಮಾಡೋಣ ಅಂದ್ಬಿಟ್ಟು ಹೋದ್ವಿ. ಇದು ಬಂದುಬಿಟ್ಟು ಸ್ಟೋರೀಸ್ ಪಕ್ಕಾನೇ ಇದೆ. ಸೊ ಇಟ್ ಇಸ್ ವೆರಿ ನಿಯರ್ ಟು ಸ್ಟೋರೀಸ್ ಆಲ್ಸೋ. ಆ್ಯಂಡ್ ಇಲ್ಲಿನ ನಾನು ಫುಡ್ ರಿವ್ಯೂ ನೋಡೋದು ತುಂಬ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೆ ಲೈಕ್ ಇನ್ಸ್ಟಾಗ್ರಾಮ್ ರಿವ್ಯೂಸು. ಬಟ್ ನಾ ಫಸ್ಟ್ ಟ್ರೈ ಮಾಡಿದ್ದು ಸ್ಟಫ್ಡ್ ಮಶ್ರೂಮ್ ರೋಲ್ ಅಂತ. ದಟ್ ವಾಸ್ ವೆರಿ ನೈಸ್ ಆಯಿತಾ. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಆಬ್ವಿಯಸ್ಲಿ ಫುಡ್ ಮೇಲೆ ತುಂಬ ಜಾಸ್ತಿ ಆಯಿತು. ಬಟ್ ಸಿಕ್ಕಾಬಡ ಆ್ಯಾವ್ರೇಜ್ ಆಗಿತ್ತು. ಅಂದ್ ಇವಾಗ ನೀವು ಏನು ನೋಡ್ತೀರಾ, ದಿಸ್ ವಾಸ್ ಎಗ್ ಬಿರಿಯಾನಿ. ಅವ್ರು ಕೊಟ್ಟಿದ್ದು ಬಿಲ್ಡಪ್ಗೂ ಇದ್ದಿದ್ದು ಟೇಸ್ಟ್ಗೂ ಸಿಕ್ಕಾಬಡೆ ಡಿಫ್ರೆನ್ಸ್ ಇತ್ತು. ನನಗೆ ಅದು ಮಶ್ರೂಮ್ ಸ್ಟಫ್ಡ್ ಮಶ್ರೂಮ್ ರಿಂಗ್ಸ್ ಒಂದು ಬಿಟ್ಟರೆ ಇನ್ನು ಯಾವ ಫುಡ್ಡು ಯಾರಿಗೂ ಇಷ್ಟ ಆಗಿಲ್ಲ. ಆ್ಯಂಡ್ ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕಂದ್ರೆ ಇಟ್ ವಾಸ್ ವೆರಿ ಹೈ ಅಂತ ಅನಿಸ್ತು. ಆ್ಯಂಡ್ ಕ್ವಾಂಟಿಟಿ ವಾಸ್ ವೆರಿ ಲೆಸ್. ಸೊ ಅದೆಲ್ಲ ಆದಮೇಲೆ ನಾವು ನಿಧಾನಕ್ಕೆ ಲೈಟಾಗಿ ಎಲ್ಲ ತಿನ್ಕೊಂಬಿಟ್ಟು ವಿ ಜಸ್ಟ್ ಪ್ಲೇಡ್. ನನ್ನ ಕಸಿನ್ನು ನನಗೆ ನಮ್ಮ ಅಕ್ಕಂಗೆ ಹೂ ನೋಸ್ ಬೆಟರ್ ಅಂತ ಅಂದ್ಬಿಟ್ಟು ನನ್ನ ಬಗ್ಗೆ ನಮ್ಮ ಅಕ್ಕನ ಬಗ್ಗೆ ನನಗೆ ಕ್ವೆಶನ್ಸ್ ಕೇಳ್ತಿದ್ವಿ. ಇಟ್ ವಾಸ್ ಅ ಫನ್ ಈವ್ನಿಂಗ್ ಅಂತ ಹೇಳ್ಬೋದು. ಸಿಕ್ಕಾಬಡೆ ಎಂಜಾಯ್ ಮಾಡಿದ್ವಿ. ಇಟ್ ವಾಸ್ ಅ ಗುಡ್ ಸ್ಟಾರ್ಟ್ ಟು ನ್ಯೂ ಇಯರ್ ಆಯಿತಾ. ಫುಡ್ ಒಂದು ಬಿಟ್ಟರೆ ಲೈಕ್ ವಿ ಹ್ಯಾಡ್ ಅ ಗ್ರೇಟ್ ಟೈಮ್ ಆಯಿತಾ. ಅಂತಂದರೆ ಯೂಶ್ವಲಿ 3 ಜನನೂ ನಮ್ಮ ಅಕ್ಕ ಅವಳದೇ ಕೆಲಸದಲ್ಲಿ ಬ್ಯುಸಿ ಇರ್ತಾಳೆ, ನಾನು ಅಲ್ಲೇ ಇರ್ತೀನಿ. ಆ್ಯಂಡ್ ನನ್ನ ಕಸಿನ್ ಶಿ ಇಸ್ ಅ ಡೆಂಟಿಸ್ಟ್, ಅವಳೇ ಬ್ಯುಸಿ ಇರ್ತಾಳೆ. ವಿ ಮೇಡ್ ಸಮ್ ಟೈಮ್ ಮೀಟ್ ಮಾಡಿ ಒಳ್ಳೆ ಫನ್ ಇತ್ತು. ದಿಸ್ ಗೇಮ್ ವಾಸ್ ತುಂಬ ಚೆನ್ನಾಗಿತ್ತು. ಇನ್ನೂ ಆಡ್ತಿದ್ವಿ ಬಟ್ ಲೇಟ್ ಆಗುತ್ತೆ, ಜನ ಜಾಸ್ತಿ ಇದ್ರು, ವೆಯ್ಟಿಂಗ್ ಇತ್ತು. ಸೊ ಬೇಡ ಜಾಸ್ತಿ ಎಲ್ಲರೂ ನೋಡ್ತಿದ್ದೀರಾ ಸಿಕ್ಕಾಬಡೆ ಜನ ವೆಯ್ಟಿಂಗ್ ಆಗಿಬಿಟ್ರು. ಈವ್ನಿಂಗ್ ಆಗ್ತಾ ಅವರೆಲ್ಲ ಡಿನ್ನರಿಗೆ ಬಂದಿದ್ದರು. ಸೊ ಫುಲ್ ಕ್ರೌಡ್ ಆಗೋಯ್ತು ಅಲ್ಲಿ, ಸಿಕ್ಕಾಬಟ್ಟೆ ವೆಯ್ಟಿಂಗ್ ಇತ್ತು. ಸೊ ವಿ ಕೇಮ್ ಬ್ಯಾಕ್. ಸೊ ನಮ್ಮ ಡಿನ್ನರ್ ಎಲ್ಲ ಮುಗಿತು. ಇವಾಗ ಹೇಗಿತ್ತು ಸ್ಕೈರೋ? ಜಾಸ್ತಿ ಹೈಪ್ ಅನ್ನೋದಕ್ಕಿಂತ ಫುಡ್ ಅಂತೂ ಇಟ್ ವಾಸ್ ವೆರಿ ಬ್ಯಾಡ್, ನಾಟ್ ಇವನ್ ಆವ್ರೇಜ್. ಬ್ಯಾಡ್ ಸರ್ವಿಸ್, ಬ್ಯಾಡ್ ಫುಡ್, hygiene illa, nothing. So what did you like? I liked nothing. There's nothing to like. Water bottle. ವ್ಯಾಲೆಟ್ ಪಾರ್ಕಿಂಗ್ ಇರೋದ್ರಿಂದ ನಿಮಗೆ ಕಾರ್ ಪಾರ್ಕಿಂಗ್ ಏನು ತೊಂದರೆ ಆಗೋದಿಲ್ಲ. ಸೊ ಯು ಕ್ಯಾನ್ ಈಸಿಲಿ ಪಾರ್ಕ್ ಯುವರ್ ಕಾರ್ಸ್. ಆ್ಯಂಡ್ ಮತ್ತೆ ಎಲ್ಲರಿಗೂ ಹೇಳ್ತೀನಿ ಹ್ಯಾಪಿ ನ್ಯೂ ಇಯರ್. ಎಲ್ಲರದ್ದು ಹೊಸ ವರ್ಷ ತುಂಬ ಹೆಲ್ದಿಯಾಗಿ ಖುಷಿಯಾಗಿ ಸ್ಟಾರ್ಟ್ ಆಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.